ನಾನು ತರಕಾರಿ ಕೀಳಕ್ ಹೋಗ್ಲಿಲ್ಲ. ನಮ್ಗೆ ಯಾಕೆ ಇವಳು ಬೆಳೆಸಿರೋಂತ ತರಕಾರಿ ನನ್ಗ ಹಂಗಂತ ಯೋಚನೆ ಮಾಡಿದಿಕ್ಕಾಯ್ತು. ಸುಮ್ಕೆ ಹೋಗಿ ಕೈ ಇಟ್ಟಿದ್ದೆ ಅಂದ್ರೆ ನೋಡ್ತಾ ಇದ್ರು ಮತ್ ಜಗಳಕ್ ಬರ್ತಾ ಇದ್ರು. ಛೇ ನಮ್ಗಂತೂ ಇವ್ ತರಕಾರಿನೇ ಬೇಡ, ನಾವಿನ್ ತಿರ್ಗಿ ನಿಕ್ಕೊಳ್ಳೋಣ. ಅಮ್ಮ ಅಮ್ಮ, ಹೋಗೋ ದಾರಿಯಲ್ಲಿ ಕೊಂಡ್ಕೊಂಡವರು ಕಣ್ಣಿಡಂಗೆ ನಿಕ್ಕೊಂಡಿರ್ತಾರೆ. ಹುಷಾರಾಗಿ ಗೋಣಿನ ಗಟ್ಟಿಯಾಗಿ ಇಟ್ಕೊಂಡು ತಗೊಂಡೋಗಮ್ಮ. ನಾವ್ ಇಷ್ಟೊಂದು ತರಕಾರಿನ ಕಿತ್ತಿದೀವಿ ಅಂತ ನೋಡಿದ್ರೆ ಕೊಂಡ್ನಿಟ್ಬಿಡ್ತಾರೆ, ಮತ್ತೆ ನಮ್ಗೆ ಹೊಟ್ಟೆ ನೋವು ಬರುತ್ತೆ ತಿನ್ನುವಾಗ. ನೀನು ಸೆರಗನ್ನ ಹಾಕಿ ಮುಚ್ಚಿ ತಗೊಂಡೋಗಮ್ಮ. ಪ್ರೀತಿ, ಕಣ್ಣಿಟ್ರೆ ಇಡ್ಲಿ ಬಿಡು, ನಮ್ಗೇನು, ನಾವು ಬೆಳೆಸಿರೋಂತ ತರಕಾರಿ ತಗೊಂಡೋಗ್ತಾ ಇದೀವಿ. ಯಾರ್ ಕಣ್ಣಿಟ್ರೆ ಏನಾಗತ್ತೆ, ನಡಿ ಹೋಗೋಣ. ಹೂ ಕಣಮ್ಮ, ನೀನ್ ಹೇಳೋದು ಸರಿ ಸರಿ, ನಡಿ. ನೋಡಿ ಹೊಟ್ಟೆ ಉರಿ ಪಡ್ಕೊಂಡ್ಲಿ. ಅಮ್ಮ ಅಮ್ಮ, ಆ ತರಕಾರಿ ಗೋಣಿ ನನ್ನ ಹತ್ರ ಕೊಡು. ಆಗೋ ಪ್ರೀತಿ, ಇಷ್ಟೊಂದು ತರಕಾರಿ ಎತ್ತಕ್ಕೆ ಆಗ್ಲಿಲ್ಲ ನನ್ಗಂತೂ, ನೀನೇ ಇಟ್ಕೊಂಬ. ಓನಮ್ಮ, ನಡಿ ಮುಂದೆ. ಅಯ್ಯೋ 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 ಅಯ್ಯೋ, ಎಷ್ಟೊಂದು ತರಕಾರಿ ಕಿತ್ಕೊಂಡು ಹೋಗ್ತಾ ಇದ್ದಾರೆ. ಹೊಟ್ಟೆ ಎಲ್ಲ ಉರಿ. ಆ ದುರ್ಗನ್ ಮಕ ನೋಡ್ಬೇಕಾಗಿತ್ತಮ್ಮ ನೀನು, ಹೆಂಗ್ ಉರಿತಾಯ್ತು ಗೊತ್ತಾ? ಎಷ್ಟೊಂದು ಹೊಟ್ಟೆ ಕಿಚ್ಚು ನೋಡೋಳಿಗೆ. ಪ್ರೀತಿ, ನಾನ್ ನೋಡ್ದೆ ಬಿಡು, ಮಂಗಣ್ಣನ್ ತರ ಮಕ ಇಟ್ಕೊಂಡು ನೋಡ್ತಾನೇ ಇದ್ಲು ಗುರಾಯಿಸ್ಕೊಂಡು. ಮಮ್ಮಿ, ಏನ್ ಮಮ್ಮಿ ಮಾಡ್ತಾ ಇದ್ದೀರಾ? ಇಬ್ರು ನೆಕ್ಕದು ಅಲ್ಲಿವರೆಗೂ ಕೇಳ್ತಾ ಉಂಟು. ಅಯ್ಯೋ ಜೂಲಿ, ಅದು ನೆಕ್ಕದಲ್ಲ, ನಗಾಡೋದು. ಏನ್ ಈ ತರ ಮಾತಾಡ್ತಾ ಇದ್ದೀನಿ ನೀನು? ಸಾರಿ ಮಮ್ಮಿ, ನನ್ಗೆ ಫ್ಲೋ ಅಲ್ಲಿ ಬಂದ್ಬಿಟ್ಟು. ಅಲ್ಲ, ನೀವು ಯಾಕೆ ಈಗ ನೆಗಾಟ ಉಂಟು ಯಾಕೆ ಅಂತ ಹೇಳಿ. ಅದೇನಿಲ್ಲ ಜೂಲಿ. ಜೂಲಿ ನೋಡಿಲಿ, ನಮ್ ತೋಟದಲ್ಲಿ ಇಷ್ಟೊಂದು ತರಕಾರಿ ತೆಗ್ದಿದೀವಿ ಅಂತ. ನೀನು ಅಚ್ಚಿಗೆ ಫೋನ್ ಮಾಡಿ ಹೇಳು, ನಮ್ ತೋಟದಲ್ಲಿ ಇಷ್ಟೊಂದು ತರಕಾರಿ ತೆಗ್ದಿದೀವಿ, ಬಾ ನೋಡು ಅಂತನ್ಬಿಟ್ಟು. ಬೇಕಾದ್ರೆ ನಾಕ್ ತರಕಾರಿ ತಗೊಂಡೋಗ್ಲಿ. ನಾನ್ ಫೋನ್ ಮಾಡಲ್ಲ, ನೀನೇ ಫೋನ್ ಮಾಡಿ ಕರಿ ಅವಳನ್ನ. ಓಕೆ ಮಮ್ಮಿ, ಇಷ್ಟೊಂದು ತರಕಾರಿ ನಮ್ ತೋಟದಲ್ಲಿ ಬೆಳೆದಿದ್ಯಾ? ಶಾಕ್ ಆಗ್ತಾ ಉಂಟು ನನ್ಗೆ. ಸರಿ, ನಾನು ಇದನ್ನ ಅವ್ರಿಗೆ ಫೋನ್ ಮಾಡಿ ಹೇಳಲ್ಲ, ವಾಟ್ಸಾಪ್ ಅಲ್ಲಿ ನಾನು ಫೋಟೋ ಕಳಿಸ್ತೀನಿ, ಅವರು ನೋಡಿ ಇಲ್ಲಿ ಬರ್ತಾರೆ. ಹಂಗೆ ಮಾಡು ಜೂಲಿ. ಇವತ್ತು ಅಮ್ಮ ತರಕಾರಿ ಕಿಟ್ಲಲ್ಲ, ಅದ್ರಲ್ಲಿ ನಿನ್ಗೆ ಕ್ಯಾರೆಟು ಮತ್ತೆ ಬೀಟ್ರೂಟು ಇದೆಲ್ಲ ಹಾಕಿ ಚೆನ್ನಾಗೊಂದು ಪಲಾವ್ ಮಾಡ್ಕೊಡ್ತಾಳಂತೆ. ಮತ್ತೆ ಕ್ಯಾರೆಟ್ ಹಲ್ವಾ ಮಾಡೋಣ ಅಂತ ಇದ್ಲು, ಯಾಕೋ ಅವಳಿಗೆ ಕೈ ಕಾಲು ನೋವಾಗ್ತಾ ಇದೆಯಂತೆ. ನಾಳೆ ಮಾಡ್ಕೊಡ್ತಾಳಂತೆ. ಈಗ ಅಮ್ಮ ಪಲಾವ್ ಮಾಡ್ಕೊಡ್ತಾಳೆ, ತಿನ್ನು ಆಯ್ತಾ? ಚೆನ್ನಾಗಿರುತ್ತೆ ನೋಡು, ನಮ್ ತೋಟದಲ್ಲೇ ಬೆಳೆದಿದ್ದಲ್ಲ ತರಕಾರಿ. ಅಜ್ಜಿ, ಯಾಕೂ ನನಗೆ ಗೊತ್ತಿಲ್ಲ. ಇವತ್ತು ಆ ತರ ಪಲಾವ್ ಎಲ್ಲ ತಿನ್ನೋದಕ್ಕೆ ಮನ್ಸೇ ಇಲ್ಲ ನೋಡಿ. ನನ್ಗೆ ಮ್ಯಾಗಿ ಬೇಕು. ಇವತ್ತು ನನ್ಗೆ ಮ್ಯಾಗಿ ತಿನ್ಬೇಕಂತ ತುಂಬಾ ಆಸೆ ಆಗ್ತಾ ಉಂಟು. ಜೂಲಿ, ನಾನ್ ತರಕಾರಿ ಎಲ್ಲ ಹಾಕಿ ಪಲಾವ್ ಮಾಡ್ತೀನಿ, ತಿನ್ನು. ನಾಳೆ ಬೇಕಾದ್ರೆ ನಿನ್ಗೆ ಮ್ಯಾಗಿ ಮಾಡ್ಕೊಡ್ತೀನಿ, ಆಯ್ತಾ? ಗಾಡ್ ಮಮ್ಮಿ, ನಾನ್ ನಿನ್ನೆ ಕೇಳಿದೆ ಮ್ಯಾಗಿ ಮಾಡ್ಕೊಡಿ ಅಂತ, ನೀವು ಮಾಡೇ ಕೊಡ್ಲಿಲ್ಲ. ಇವತ್ತು ಬೇಕೇ ಬೇಕು. ನಾನ್ ಮ್ಯಾಗಿ ತಂದು ಕೊಟ್ಟಿದ್ದೀನಲ್ಲ ನಿನ್ನೆನೆ, ನನಗೆ ಇವತ್ತು ಮಾಡ್ಕೊಡಿ ಪ್ಲೀಸ್. ನಾಳೆ ಬೇಕಾದ್ರೆ ನೀವು ಏನ್ ಮಾಡಿದ್ರು ನಾನು ತಿಂತೀನಿ. ಚುಂಚ ಚುಂಚ. ಏನು ಶಾಂತೋಷ್, ಏನ್ ಬೇಕು ನಿಂಗೆ? ಮಮ್ಮಮ್ ಚುಂಚ, ಮಮ್ಮಮ್ ಚುಂಚ. ನಿನ್ಗೂ ಮ್ಯಾಗಿ ಬೇಕಾ? ಮಮ್ಮಿ, ಸಂತೋಷ್ಗೂ ಮ್ಯಾಗಿ ಬೇಕಂತೆ, ನಮ್ಗೆ ಮ್ಯಾಗಿನೇ ಮಾಡ್ಕೊಡಿ, ಓಕೆನಾ? ನಾನೀಗ ಫೋಟೋ ತೆಗೆದು ಅಚ್ಚಿಗೆ ಕಳಿಸ್ತೀನಿ. ಪ್ರೀತಿ, ನೋಡ್, ನಿಮ್ ಮಗಳಿಗೆ ಮ್ಯಾಗಿ ಬೇಕಂತೆ. ನಿನ್ ಮಗನೂ ಕೇಳ್ತಾ ಇದ್ದಾನೆ. ನಮ್ಮ ಇರ್ಲಿ ಬಿಡಮ್ಮ, ಅವನಿಗೆ ಮ್ಯಾಗಿನೇ ಮಾಡ್ಕೊಟ್ಬಿಡ್ತೀನಿ. ಇಬ್ರು ತಿಂಡಿ, ನಾವು ಪಲಾವ್ ಮಾಡ್ಕೊಂಡು ತಿನ್ನೋಣ. ಬೇಕಾದ್ರೆ ನಾಳೆ ಅವಳಿಗೆ ಏನಾದ್ರು ಮಾಡ್ಕೊಟ್ರೆ ಆಯ್ತು ಈ ತರಕಾರಿಯಲ್ಲಿ. ಸರಿ, ಹಂಗೆ ಮಾಡ್ಬಿಡು. ಹಲೋ ಅಚ್ಚು, ನೋಡಿಲಿ, ನಮ್ಮ ತೋಟದಲ್ಲಿ ಇಷ್ಟೊಂದು ತರಕಾರಿ ಬೆಳೆದಿದೆ. ನೋಡಿ, ಹೊಟ್ಟೆ ಕಿಚ್ಚು ಪಡ್ಬೇಡ, ಬಂದು ಸ್ವಲ್ಪ ತರಕಾರಿ ತಗೊಂಡೋಗು, ನಮ್ಮ ಮಮ್ಮಿ ಹೇಳಿದ್ರು. ಮಮ್ಮಿ ಫೋಟೋ ಅವಳಿಗೆ ಕಳ್ಸಾಯ್ತು. ಸರಿ, ನನ್ಗೆ ಸ್ಕೇಟಿಂಗ್ ಕ್ಲಾಸ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರಲ್ಲ, ಎಲ್ಲಿ ದುಡ್ಡು ಕೊಡಿ. ನಾನು ಸ್ಕೇಟಿಂಗ್ ಕ್ಲಾಸ್ಗೆ ಸೇರ್ಬೇಕು. ನಮ್ಮ ಕ್ಲಾಸಲ್ಲಿ ಎಲ್ಲರೂ ಶೇರ್ ಆಯ್ತು. ನಾನ್ ಮಾತ್ರ ಈಗ ದುಡ್ಡು ಕೊಡ್ಲಿಲ್ಲ. ನಾನು ನಾಳೆ ಕೊಡ್ತೀನಿ ಅಂತ ಮ್ಯಾಮ್ ಹತ್ರ ಹೇಳಿದ್ದೀನಿ. ಜೂಲಿ, ಅಮ್ಮ ಕೊಡ್ತೀನಿ ಕಣಮ್ಮ, ಅಮ್ಮನ ಹತ್ರ ಈಗ ದುಡ್ಡಿಲ್ಲ. ನಾನು ನಾಳೆ ಇಲ್ಲಾಂದ್ರೆ ನಾಡಿದ್ದು ಕೊಡ್ತೀನಿ ಅಂತ ಮ್ಯಾಮ್ ಹತ್ರ ಹೇಳು. ನಾಳೆ ಕೊಡಕ್ಕಾಗಲ್ಲ, ನಾಡಿದ್ದಿಲ್ಲಂದ್ರೆ ಆಚೆ ನಾಡಿದ್ದು ಕೊಡ್ತೀನಿ, ಆಯ್ತಾ? ಮೈ ಗಾಡ್ ಮಮ್ಮಿ, ಯಾಕೆ ಮಮ್ಮಿ ಈ ತರ ಮಾಡ್ತೀರಾ ನೀವು? ನಮ್ಮ ಸ್ಕೂಲಲ್ಲಿ ಎಲ್ಲರೂ ಸೇರಿದ್ದಾರೆ, ಗೊತ್ತುಂಟಾ? ನಾನು ಮಾತ್ರ ಇನ್ನ ಕೊಡ್ಲಿಲ್ಲ. ಈಗ ನಾಳೆ ಕೊಡ್ತೀನಿ ಅಂತ ಹೇಳಿವಾಗ ಹಿಂಗೆ ಹೇಳಿದೆ, ಮ್ಯಾಮ್ ಏನ್ ಅನ್ಕೊಳ್ತಾರೆ, ನನ್ನ ಫ್ರೆಂಡ್ಸ್ ಎಲ್ಲ ಏನ್ ಅನ್ಕೊಳ್ತಾರೆ ಹೇಳಿ ಮಮ್ಮಿ. ಪ್ಲೀಸ್ ನನ್ಗೆ ಈಗಲೇ ಕೊಡಿ. ನಾನು ನಾಳೆ ಸ್ಕೂಲಿಗೆ ದುಡ್ಡು ಕೊಡ್ಬೇಕು, ಇಲ್ಲಾಂದ್ರೆ ನನಗೆ ಏನು ಬೇಡ, ನಾನು ಊಟನೇ ಮಾಡಲ್ಲ.
ಜೂಲಿ ಅಳ್ಬೇಡ ಕಣಮ್ಮ. ಅಮ್ಮನ ಪರಿಸ್ಥಿತಿ ಗೊತ್ತಿದೆಯಲ್ಲ ನಿನಗೆ. ಅಪ್ಪನೂ ಇಲ್ಲ ದುಡ್ಕೊಂಬಂದು ಕೊಡಕ್ಕೆ. ಏನೋ ಇದ್ದದನ್ನ ಇಟ್ಕೊಂಡು ನಾವು ಜೀವನ ಮಾಡ್ತಾ ಇದೀವಿ. ಇದರಲ್ಲಿ ನೀನು ಈಗಲೇ ಬೇಕು ಅಂದ್ರೆ ಏನು ಮಾಡೋದು ಹೇಳಿ ನೋಡೋಣ. ಈಗ ಇದ್ದಿದ್ದ ದುಡ್ಡೆಲ್ಲ ಖಾಲಿ ಆಗ್ಬಿಡ್ತು ಕಣಮ್ಮ. ನಾನು ಸಂಘದಲ್ಲಿ ಲೋನ್ ಅಪ್ಲೈ ಮಾಡಿದ್ದೀನಿ. ಅದು ಸಿಕ್ತು ಅಂದ್ರೆ ನೀನು ಖಂಡಿತ ಕೊಡ್ತೀನಿ ನೋಡು. ನೀನು ತಗೊಂಡೋಗಿ ಕೊಡ್ತೀಯಂತೆ. ಅಲ್ಲಿವರೆಗೂ ಸ್ವಲ್ಪ ಮ್ಯಾಮ್ನ ಕಾಯಿ ಕೇಳು ಆಯ್ತಾ. ಮಾಮಿ ಆ ಥರ ಎಲ್ಲ ಏನು ಹೇಳಿದ್ರೇನೋ ಅವರೆಲ್ಲ ಕೇಳಲ್ಲ. ನೀನು ದುಡ್ಡು ಕೊಟ್ಟೆ ಜಾಯ್ನ್ ಮಾಡು, ಇಲ್ಲಾಂದ್ರೆ ಬೇಡ ಅಂತ ಹೇಳ್ತಾರೆ. ಗೊತ್ತುಂಟಾ? ಈ ಥರ ಎಲ್ಲ ಕತೆ ಹೇಳ್ತಾ ಇದ್ರೆ ಅವರೆಲ್ಲ ಕೇಳಕ್ಕೆ ಟೈಮೇ ಇರಲ್ಲ. ಅಮ್ಮ ನನಗೆ ಹೆಂಗಾದ್ರು ಮಾಡಿ ಕೇಳಿ ಯಾರಾದ್ರೂ ಇಸ್ಕೊಡಿ, ನನಗೆ ಬೇಕು. ಯಾರು ಕೊಡ್ತಾರೆ ಜೂಲಿ ಹೇಳಿ ನೋಡೋಣ. ನಾ ಹೋಗಿ ನಿಂತ್ರೇನೆ ದುಡ್ಡು ಕೇಳಕ್ಕೆ ಬಂದಿದ್ದಾರೆ ಅಂತಂದ್ಬಿಟ್ಟು ಬಾಕ್ಲಾಕ್ಬಿಟ್ಟು ಹೋಗ್ಬಿಡ್ತಾರೆ ಗೊತ್ತಾ. ಹಂಗೆ ಇಲ್ಲೆಲ್ಲ ಇರೋದು ಜನ. ಇದರಲ್ಲಿ ಹೋಗಿ ದುಡ್ಡು ಕೊಡು ಅಂತ ಹೇಳಿದ್ರೆ ಯಾರು ಕೊಡ್ತಾರೆ ಹೇಳಿ ನೋಡೋಣ. ಜೂಲಿ ಸ್ವಲ್ಪ ತಾಳ್ಮೆ ಇರಬೇಕು ಕಣಮ್ಮ. ನಾನು ನಿನ್ಗೆ ಹೆಂಗಾದ್ರೂ ಮಾಡಿ ಕೊಡಿಸ್ತೀನಿ ಆಯ್ತಾ. ನೀನು ಸುಮ್ಕೆ ಹೋಗು, ಕುತ್ಕೋ ಹೋಗು. ಮೈ ಗಾಡ್, ನೀವು ಮಾತಾಡೋದೇ ನೋಡಿದ್ರೆ ಖಂಡಿತ ನನಗೆ ನೀವು ದುಡ್ಡು ಕೊಡಲ್ಲ. ನಾನು ಸ್ಕೇಟಿಂಗ್ ಕ್ಲಾಸ್ಗೆ ಸೇರಲ್ಲ, ಅದಂತೂ ನನಗೆ ಈಗ ಚೆನ್ನಾಗಿ ಗೊತ್ತಾಗ್ತಾ ಉಂಟು. ಈಗ ನಾನು ಏನ್ ಮಾಡೋದು? ಹೇ ಅಜ್ಜಿ, ಈ ತರ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಒಂದು ಮೊಮ್ಮಗಳು ಈ ತರ ಆಳ್ತಾ ಇದ್ದಾಳೆ, ಅದು ನಿಮಗೆ ಕಣ್ಣಿಗೆ ಕಾಣೋದಿಲ್ವಾ? ನನಗೆ ಹೆಂಗಾದ್ರೂ ಮಾಡಿ ಈಗ 2500 ಕೊಡ್ಸಿ, ಇಲ್ಲಾಂದ್ರೆ ನೀವು ಕೊಡಿ. ನೀವ್ ಯಾಕೆ ಇಲ್ಲಿರೋದು? ಜೂಲಿ ನಾನು ಎಲ್ಲಿಂದ ಕೊಡ್ಲಿ ಕಣಮ್ಮ. ಎಲ್ಲ ಇದ್ದಿದ್ದೆಲ್ಲ ನಿಮ್ಮ ಅಮ್ಮನಿಗೆ ಬಾಚ್ ಕೊಟ್ಬಿಟ್ಟು ಈಗ ಏನು ಇಲ್ದಂಗೆ ಇದೀನಿ. ಇದರಲ್ಲಿ ಕೊಡು ಅಂದ್ರೆ ನಾನು ಎಲ್ಲಿಂದ ಕೊಡ್ಲಿ? ನಿಮ್ಮ ಅಮ್ಮ ಏನೋ ಮಾಡ್ಕೊಡ್ತೀನಿ ಅಂತ ಹೇಳ್ತಿದ್ದಾಳಲ್ಲ, ಸುಮ್ಕಿರು. ಗೊತ್ತುಂಟು. ಅಮ್ಮ ಮಗಳು ಇಬ್ರು ಸೇರ್ಕೊಂಡು ನನಗೆ ಸ್ಕೇಟಿಂಗ್ ಕ್ಲಾಸ್ಗೆ ದುಡ್ಡು ಕೊಡಬಾರ್ದು ಅಂತ ಪ್ಲಾನ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ? ಇಲ್ಲಿ ನಾನು ಹೆಂಗಾದ್ರೂ ಮಾಡಿ ಸ್ಕೇಟಿಂಗ್ ಕ್ಲಾಸ್ಗೆ ಸೇರಲೇಬೇಕು. ನೀವು ಮಾತ್ರ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನಾನು ಮನೆ ಬಿಟ್ಟು ಹೋಗ್ಬಿಡ್ತೀನಿ. ಜೋಲಿ ಹಿಂಗೆಲ್ಲ ಮಾತಾಡ್ಬೇಡ ಕಣಮ್ಮ. ತಡಿ, ನಾನೀಗೆ ಅಡ್ಜಸ್ಟ್ ಮಾಡಿ ನಾಳೆ ಬೆಳಗ್ಗೆ ದುಡ್ಡು ಕೊಡ್ತೀನಿ. ಸ್ವಲ್ಪ ಅಲ್ಲಿ ಇಲ್ಲಿ ಇಟ್ಟಿದ್ದೀನಿ, ಅದೆಲ್ಲ ಜೋಡಿಸಿ ನೋಡೋಣ 2,500 ರೂಪಾಯಿ ಆಗತ್ತಾ ಅಂತ. ತಗೊಂಡೋಗಿ ಕೊಡ್ತೀಯಂತೆ. ಬಿಡು, ಯಾಕೆ ಸಿಟ್ ಮಾಡ್ಕೊಳ್ತೀಯಾ? ಓಕೆ ಮಮ್ಮಿ, ನಿಮ್ಮ ಹತ್ರ ಹಿಂಗೆ ಇರಬೇಕು. ಇಲ್ಲ ಅಂದ್ರೆ ನೀವು ದುಡ್ಡೇ ಕೊಡಲ್ಲ, ನನಗೆ ಚೆನ್ನಾಗಿ ಗೊತ್ತುಂಟು. ನಾಳೆ ಬೆಳಗ್ಗೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ನೋಡಿ ಏನ್ ಮಾಡ್ತೀನಿ ಅಂತ. ಅಮ್ಮ ನೋಡಮ್ಮ, ನನ್ನ ಮಗಳಿಗೆ ನಂತರನೇ ಸಿಟ್ಟು ಬರ್ತಾ ಇದೆ ಅಂತ. ಎಷ್ಟು ಹೇಳಿದ್ರೂ ಅರ್ಥನೇ ಮಾಡ್ಕೊಳ್ತಾ ಇಲ್ಲ. ಸಾರಿ, ನಾನು ಸ್ವಲ್ಪ ದುಡ್ಡನ್ನ ಇಟ್ಟಿದ್ದೀನಿ, ಅದನ್ನೆಲ್ಲ ಜೋಡಿಸಿ ಅವಳಿಗೆ ಕೊಟ್ಬಿಡ್ತೀನಿ. ಪ್ರೀತಿ, ಏನು ಅವಳಂಗೆ ಮಾತಾಡೋದು ನೋಡಿದ್ರಿ ನಿನಗೆ ನಗು ಬರ್ತಾ ಇದೆಯಾ? ಅವಳನ್ನ ಸರಿಯಾಗಿ ಬೆಳೆಸೋದನ್ನ ಮೊದಲು ಕರಿ. ಇಷ್ಟು ಸಣ್ಣ ವಯಸ್ಸಲ್ಲಿ ಈ ಥರ ಮಾತಾಡ್ತಾ ಇದ್ದಾಳೆ. ಅವಳಿಗೆ ಬಾಯಿಗೆ ಬಿಸಿ ಇಟ್ಟು ಕೂರಿಸ್ಬೇಕಾಗಿತ್ತು, ಅದನ್ನ ಬಿಟ್ಬಿಟ್ಟು ನಗ್ತಾ ಇದೆಯಾ ನೀನು? ಅಯ್ಯೋ ಅಮ್ಮ ಬೀರಮ್ಮ, ಸಣ್ಣ ಹುಡುಗಿ ಏನೋ ಒಂದು ಸೀಟಲ್ಲಿ ಹಂಗೆ ಮಾತಾಡ್ಬಿಟ್ಲು. ಅವಳೆಲ್ಲ ಆ ಥರ ಏನಿಲ್ಲಪ್ಪ. ಅವಳಿಗೆ ದುಡ್ಡು ಸಿಗಲಿಲ್ಲ ಅನ್ನೋ ಸೀಟಲ್ಲೇ ಆ ಥರ ಮಾತಾಡ್ಬಿಟ್ಲು. ಬಿಡು, ನಾನು ಸ್ವಲ್ಪ ದುಡ್ಡನ್ನ ಅಡುಗಿಸಿಟ್ಟಿದ್ದೀನಿ, ಅದನ್ನ ಅವಳಿಗೆ ಕೊಟ್ಟು ನಾಳೆ ಸಮಾಧಾನ ಮಾಡಿಬಿಡೋಣ. ಆ ದುಡ್ಡೆಲ್ಲ ಅವಳಿಗೆ ಕೊಟ್ಬಿಟ್ರೆ ಮತ್ತೆ ತಿನ್ನಕ್ಕೇನು ಮಾಡೋದಂತೆ? ಅಯ್ಯೋ ಅಮ್ಮ, ಇಷ್ಟೊಂದು ತರಕಾರಿ ಬೆಳೆದಿದ್ದೀವಲ್ಲ, ಅದನ್ನೆಲ್ಲ ಮಾರ್ಕೆಟಲ್ಲಿ ಹಾಕಿ ಸೇಲ್ ಮಾಡಿಬಿಡೋಣ. ಬಿಡು, ಚೆನ್ನಾಗಿ ದುಡ್ಡು ಬರುತ್ತೆ. ಏನಂತೀಯ? ಅದನ್ನಿಟ್ಟು ಸ್ವಲ್ಪ ದಿನ ಜೀವನ ಮಾಡಿದರೆ ಆಯಿತು. ಸರಿ ಬಿಡು. ಸಾರಿ ಕಣಮ್ಮ, ನಾನು ಪಲಾವ್ ಮಾಡಿಬಿಡ್ತೀನಿ. ಮತ್ತೆ ಅವಳಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಟ್ಬಿಡು ಆಯ್ತಾ? ಆಯ್ತಾಯ್ತು ಪ್ರೀತಿ, ಮಾಡೋಣ. ಇನ್ನೂ ಕತ್ಲಾಗ್ಲಿಲ್ಲ ಬಿಡು, ಸ್ವಲ್ಪ ಬಿಟ್ಟು ಮಾಡಿದ್ರೇನೋ ಆಯ್ತು. ಕಣಮ್ಮ. ಅಮ್ಮ ನೋಡಮ್ಮ, ಅವಳಿಗೆ ಎಷ್ಟು ದಿನಾಕು ಅಂತ ಹೊಟ್ಟೆ ಕಿಚ್ಬಿಡ್ಬೇಡ, ಬಂದು ತಗೊಂಡೋಗು ಅಂತ ಹೆಂಗೆ ಹೇಳ್ತಿದ್ದಾಳಂತ. ಅಚ್ಚು, ಅವಳೇನೋ ಆಟ ಆಡೋ ರೀತಿಯಲ್ಲಿ ಮಾತಾಡಿದಾಳೆ. ಇರ್ಲಿ ಬಿಡು, ನೀನೇನು ಅದನ್ನೆಲ್ಲ ತಲೆ ಹಾಕೋಬೇಡ. ಅಮ್ಮ ಅದೆಂಗಮ್ಮ ಅಷ್ಟು ಬೇಗ ತರಕಾರಿ ಬಿಡತ್ತೆ? ಅವ್ರು ಏನೋ ಮಾಡಿದಾರಮ್ಮ. ಹೌದಚ್ಚು, ಈ ತರ ಎಲ್ಲ ಇಷ್ಟು ಬೇಗ ತರಕಾರಿ ಎಲ್ಲ ಬಿಡಲ್ಲ. ಈ ತರ ತರಕಾರಿ ಬಿಡೋದಾದ್ರೆ ತರಕಾರಿ ರೇಟ್ಗಳೇ ತುಂಬಾ ಕಡಿಮೆ ಆಗ್ತಾ ಇತ್ತು ಗೊತ್ತಾ. ಇವಳು ಏನೋ ಮಾಡಿದಾಳೆ ಕಿತಾಪತಿ, ಅದಕ್ಕೆ. ಸರಿ ಬಿಡು, ಏನೋ ಮಾಡ್ಕೊಂಡು ಹೋಗ್ಲಿ, ನೀನೆಲ್ಲ ತರಕಾರಿ ತರಕ್ ಹೋಗ್ಬೇಡ. ಆಯ್ತಮ್ಮ. ನಾನು ಮೀನಿನ ಮನೆಗೆ ಹೋಗೋಣ ಅಂತ ಇದ್ದೆ ಅಮ್ಮ. ಬೇಡ, ಹೋಗಲ್ಲ. ಅಲ್ಲಿ ಹೋದ್ರೆ ತರಕಾರಿ ಕೊಟ್ಟು ಕಳಿಸ್ತಾರೆ ಮತ್ತೆ ಅತ್ತೆ, ಅದಕ್ಕೆ. ಹೋಗ್ಬೇಡ ಬಿಡು, 1-2 ದಿನ ಬಿಟ್ಟು ಹೋಗ್ತೀಯಂತೆ. ಆಯ್ತಮ್ಮ. ಏನಪ್ಪ ಇದು? ಹೊಟ್ಟೆ ಏನೋ ಒಂಥರ ನೋವು ಆದಂಗಿದೆ. ಪ್ರೀತಿ 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 ಅಮ್ಮ, ಪ್ರೀತಿ ಏನ್ ಇವಳು ಹಿಂಗ್ ನಿದ್ರೆ ಮಾಡ್ತಿದ್ದಾಳೆ? 2 ತಟ್ಟೆ ಪಲಾವ್ ಹಾಕೊಂಡು ತಿನ್ಲೆಲ್ಲ ಚೆನ್ನಾಗಿದೆ ಅಂತ ಮತ್ತೆ ನಿದ್ರೆ ಮಾಡದೆ ಇರ್ತಾಳ. ಪ್ರೀತಿ ಎದ್ದೊಳಮ್ಮ ಚೂರು, ಹೊಟ್ಟೆ ಬೇರೆ ಇನ್ನೂ ಆಗ್ತಾ ಇದೆ, ಏನಂತ ಗೊತ್ತಾಗ್ತಾ ಇಲ್ಲ. ಏನಿದು ಹಿಂಗ್ ಹೊಟ್ಟೆ ನೋವು ಆಗ್ತಿದೆ? ಅಯ್ಯೋ ಅಮ್ಮ, ಅಯ್ಯೋ ದೇವ್ರೇ, ಏನಪ್ಪ ಇದು? ಹೊಟ್ಟೆ ಇನ್ನೂ ಆಗ್ತಿದೆ. ಅಮ್ಮ ಅಮ್ಮ ಅಮ್ಮ, ಅಯ್ಯೋ ಅಮ್ಮ ಎಲ್ಲೋದ್ರು? ಹೊಟ್ಟೆ ಬೇರೆ ಇನ್ನೂ ಆಗ್ತಾ ಇದೆ. ಸಂತೋಷ್, ಯಾಕಪ್ಪ ಎದ್ದೋಗ್ಬಿಟ್ಟೆ?
ಚೂಂಚ ಚೂಂಚ. ಅಯ್ಯೋ, ಈ ಸಮಯದಲ್ಲಿ ಇವ್ನು ಏನ್ ಹೇಳ್ತಾನೋ ಗೊತ್ತಾಗ್ತಾ ಇಲ್ಲ. ಹೊಟ್ಟೆ ಬೇರೆ ನೋವು ತಡಿಯಕ್ಕಾಗ್ತಾ ಇಲ್ಲ. ಅಮ್ಮ ಅಮ್ಮ, ಇಲ್ಲಿ ನಮ್ಮ ಮಾಡ್ತಾ ಇದ್ದೀವಿ ಬಾತ್ರೂಮ್ ಒಳಗಡೆ. ಅಮ್ಮ ಹೊರಗೆ ಬಾರಮ್ಮ, ಹೊಟ್ಟೆ ನೋವು ಆಗ್ತಿದೆ ಕಣಮ್ಮ, ತಡಿಯಕ್ಕಾಗ್ತಾ ಇಲ್ಲ ಕಣಮ್ಮ. ಪ್ರೀತಿ, ನನಗೂ ಅಷ್ಟೇ ಕಣಮ್ಮ, ಹೊಟ್ಟೆ ನೋವು ತಡಿಯಕ್ಕೆ ಆಗ್ತಾ ಇಲ್ಲ. ಈ ಕಡೆ ಬಾತ್ರೂಮ್ ಬಂದು 4-5 ಸಲ ಹೋಗ್ಬಿಟ್ಟೆ. ಈ ಕಡೆ ವಾಂತಿ ಬೇರೆ ಆಗ್ತಿದೆ ಕಣಮ್ಮ, ನನಗೆ ತಲೆ ಬೇರೆ ತಿರ್ಗೊಂಗಿದೆ. ಹೊಟ್ಟೆ ನೋವು ಜೀವ ಹೋಗಂಗ್ ಆಗ್ತಾ ಇದೆ ಕಣಮ್ಮ. ಏನ್ ಮಾಡೋದು ಗೊತ್ತಾಗ್ತಾ ಇಲ್ಲ ಪ್ರೀತಿ. ಅಮ್ಮ, ಹೊರಗೆ ಬರಮ್ಮ. ಅಮ್ಮ ಅಮ್ಮ, ಅಯ್ಯೋ ಯಾರಾದ್ರೂ ಕಾಪಾಡಿ. ದುರ್ಗಾ, ಏನಾಯ್ತು? ಯಾಕೆ ಹೋಗ್ತಾ ಇದ್ದಾರೆ? ರೀ, ಅದೇ ರೀ, ನನಗೂ ಗೊತ್ತಿಲ್ಲ. ಏನ್ ಹಿಂಗ್ ಹೋಗ್ತಾ ಇದ್ದಾರೆ, ಏನಂತ ಹೋಗಿ ನೋಡ್ತೀರಾ? ನಾನ್ ಹೋಗೋ ಸರಿಯಾಗಲ್ಲ ದುರ್ಗಾ, ನೀನ್ ಬಾಕ್ಲು ತಟ್ಟು, ಏನಂತ ನೋಡೋಣ. ರೀ, ನಾನು ಹೋಗಲ್ಲ ರೀ. ಅವರಿಗೆ ನಾನಂದ್ರೆ ಆಗಲ್ಲ, ನನಗೂ ಅವ್ರಂದ್ರೆ ಆಗಲ್ಲ. ಸುಮ್ಕೆ ಯಾಕ್ರಿ, ನೀವೇ ಹೋಗಿ ಬಾಕ್ಲು ತಟ್ರಿ, ಏನಂತ ಕೇಳ್ರಿ. ಪಾಪ ಒಳಗ್ ಹೋಗ್ತಾ ಇದ್ದಾರೆ. ಅಪ್ಪ ತಡೀರಿ, ನಾನು ಹೋಗಿ ಬಾಕ್ಲು ತಟ್ತೀನಿ. ಆಯ್ತು ಮೀನಾ, ಬಾ. ಜೂಲಿ, ಜೂಲಿ, ಅಯ್ಯೋ ಅಮ್ಮ ಕಾಪಾಡಿ. ಹೊಟ್ಟೆ ನೋವು ಅಂತಿಲ್ಲ, ಕಾಪಾಡ್ರಿ, ಯಾರಾದ್ರೂ ಬಂದು ಕಾಪಾಡ್ರಿ. ಅಪ್ಪ, ಹೊಟ್ಟೆ ನೋವು ಅಂತ ಅಳ್ತಾ ಇದ್ದಾರಪ್ಪ. ನಿಮಗೆ ಕೇಳಿಸ್ತಾ ಇದೆಯಾ? ಹೌದು ಮೀನಾ, ಕೇಳಿಸ್ತಾ ಇದೆ. ನೀನ್ ಬಾಕ್ಲು ತಟ್ಟು, ಜೋರ ಬಾಕ್ಲು ತಟ್ಟು, ಬಾಕ್ಲು ತೆಗಿಲಿ. ಆಯ್ತಪ್ಪ. ಆಂಟಿ, ಆಂಟಿ, ಬಾಕ್ಲು ತೆಗಿರಿ ಆಂಟಿ. ಆಂಟಿ, ಬಾಕ್ಲು ತೆಗಿರಿ ಆಂಟಿ. ಜೂಲಿ, ಯಾಕೆ ಅಳ್ತಾ ಇದೀಯ ಜೂಲಿ? ಏನಾಯ್ತು? ಓ ಮೈ ಗಾಡ್, ಮೀನಾ, ನಮ್ಮ ಮನೆಯಲ್ಲಿ ನಮ್ಮ ಅಜ್ಜಿ ಆಮೇಲೆ ನಮ್ಮಮ್ಮ ಇಬ್ರು ಅಲ್ಲಿ ಬಿದ್ಬಿಟ್ಟು ಅಳ್ತಾ ಇದ್ದಾರೆ. ಹೊಟ್ಟೆ ನೋವು ಅಂತ. ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಪ್ಲೀಸ್ ನಮ್ಮನ್ನ ಕಾಪಾಡಿ. ನಮ್ಮ ಅಜ್ಜಿ ಮತ್ತೆ ನಮ್ಮಮ್ಮನ ಹಾಸ್ಪಿಟಲ್ಗೆ ಸೇರಿಸಿ ಪ್ಲೀಸ್. ಅಯ್ಯೋ ರೀ, ಏನಾಯ್ತ್ರಿ ಇವರಿಗೆ? ಹೊಟ್ಟೆ ನೋವು ಅಂತೆ ರೀ. ಆಂಬುಲೆನ್ಸಿಗೆ ಫೋನ್ ಮಾಡ್ರಿ, ಪಾಪ ಬಂದು ಕರ್ಕೊಂಡು ಹೋಗ್ಲಿ. ಸರಿ, ಫೋನ್ ಮಾಡ್ತೀನಿ. ನೀನು ಅಕ್ಕನ್ ಫೋನ್ ಮಾಡು. ಆಯ್ತ್ರಿ. ಸರಿ ಕಣಪ್ಪ, ಹೇಗೋ ನಮ್ಮನ್ನು ಒಳ್ಳೆ ಸಮಯಕ್ಕೆ ಹಾಸ್ಪಿಟ್ಲಿಗೆ ತಂದು ಸೇರಿಸ್ಬಿಟ್ಟೆ. ಮಕ್ಕಳು ಬರೀ ಬೇರೆ ಇದಾವೆ. ಇಂಥ ಸಮಯಕ್ಕೆ ನೀನು ಸಹಾಯ ಮಾಡಿದ್ಯಲ್ಲ, ಯಾವತ್ತೂ ನಾವು ಮರ್ಯಾದೆ ಇಲ್ಲ ಕಣಪ್ಪ. ಅಷ್ಟೊಂದು ಸಹಾಯ ಮಾಡಿದ್ಯಾ ಬಿಡು. ರಾತ್ರಿ ನಮಗೆ ಹೊಟ್ಟೆ ನೋವು ತಡೆಯಕ್ಕೆ ಆಗಲಿಲ್ಲ, ಜೀವನೇ ಹೋಗಂಗಾಗ್ಬಿಡ್ತು. ಅಯ್ಯೋ, ಇದ್ರಲ್ಲಿ ಏನಿದಮ್ಮ, ಅಷ್ಟೊಂದು ಹೊಟ್ಟೆ ನೋವಲ್ಲಿ ಕೂಗ್ತಾ ಇದ್ದೀರಾ? ಯಾರಾದ್ರೂ ಸಹಾಯ ಮಾಡ್ತಾರೆ? ನಾವು ಅವತ್ತಂತ ನೋಡಿ ನಿದ್ರೆ ಮಾಡ್ಲಿಲ್ಲ, ಸುಮ್ಮನೆ ಹಂಗೆ ಮಾತಾಡ್ಕೊಂಡು ಕುತ್ಕೊಂಡಿದ್ವಿ. ಹಾಗಾಗಿ ನೀವು ಕೂಗಿದ್ ಕೇಳಿಸ್ತು. ನಾವ್ ಏನಾದ್ರೂ ಬಾಕ್ಲಾಕೊಂಡು ನಿದ್ರೆ ಮಾಡಿದ್ರೆ ನಿಮ್ಗೆ ಏನಾಗಿದೆ ಅಂತಾನೆ ನಮ್ಗೆ ಗೊತ್ತಾಗ್ತಾ ಇರ್ಲಿಲ್ಲ. ಅಣ್ಣ, ನಿಮ್ಮ ಹೆಂಡತಿಗಾಗ್ಲಿ ನಿಮ್ಮ ಮನೆಗಾಗ್ಲಿ ಎಷ್ಟೊಂದು ನಾವು ಕಷ್ಟ ಕೊಟ್ಟಿದೀವಿ. ಆದ್ರೂ ನೀವು ನಮಗೆ ಸಹಾಯ ಮಾಡಿದ್ರಲ್ಲಣ್ಣ, ನಮ್ಗೆ ಎಷ್ಟೊಂದು ಉಪಕಾರ ಮಾಡಿದಿರ ಗೊತ್ತಾ ನೀವು? ದುರ್ಗಾ, ತುಂಬಾ ಥ್ಯಾಂಕ್ಸ್ ದುರ್ಗಾ. ನೀವಂತೂ ಸಹಾಯ ಮಾಡ್ಲಿಲ್ಲ ಅಂದ್ರೆ ನಮ್ಮ ಮಕ್ಕಳು ಮರಿ ಏನಾಗ್ತಾ ಇದ್ರು. ಅಯ್ಯೋ, ಹಂಗಲ್ಲ ಏನಿಲ್ಲಪ್ಪ. ನೀವು ಕೂಗದ್ ನೋಡಿದ್ರೆ ನಮ್ಗೆ ಬಹಳ ಬೇಜಾರಾಗ್ಬಿಡ್ತು ನೋಡ್ರಿ. ಅದಕ್ಕೆ ನಮ್ಮ ಯಜಮಾನ್ರು ನಿಮ್ಮನ್ನ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸಿದ್ರು. ನಾನು ಹೇಳ್ದೆ ಹೋಗ್ರಿ ಕಾಪಾಡ್ರಿ ಅಂತ ಅಂದ್ಬಿಟ್ಟು ಅವರೇ ಬಂದು ನಿಮ್ಮನ್ನ ಕಾಪಾಡಿದ್ರು. ಹಂಗಲ್ಲ ಏನಿಲ್ಲಪ್ಪ. ಇದಕ್ಕೆಲ್ಲ ಯಾಕೆ ಥ್ಯಾಂಕ್ಸ್ ಹೇಳ್ತೀರಾ? ದುರ್ಗಾ, ನಾವೇನಾದ್ರು ನಿಮಗೆ ಕಷ್ಟ ಕೊಟ್ಟಿದ್ರೆ ಕ್ಷಮಿಸ್ಬಿಡಿ ದುರ್ಗಾ. ಇನ್ಮೇಲೆ ಆ ಥರ ಎಲ್ಲ ಏನು ಮಾಡಲ್ಲ. ನಾನು ನಿಮಗೆ ತುಂಬಾನೇ ಕಷ್ಟ ಕೊಟ್ಟಿದ್ದೀನಿ ಅಂತ ಅನಿಸ್ತಾ ಇದೆ, ಆಯ್ತಾ? ಸಾರಿ. ಅಯ್ಯೋ, ಹಂಗಲ್ಲ ಏನಿಲ್ಲಪ್ಪ. ನಾನು ಆ ಥರ ಎಲ್ಲ ಏನು ಅನ್ಕೊಳಲ್ಲ ಬಿಡ್ರಿ. ಸರಿ, ನೀವು ಚೆನ್ನಾಗಾಗಿ ಬಂದ್ರೇನೆ ಸಾಕು. ಸಣ್ಣ ಮಕ್ಳು ಇಟ್ಕೊಂಡಿದ್ದೀರಾ, ಈ ಥರ ಹಾಸ್ಪಿಟ್ಲಾಗಿ ಬಂದು ಕುತ್ಕೊಂಡ್ಬಿಟ್ರೆ ಹೆಂಗೆ? ಮತ್ತೆ ಮನೆಗೆ ಬಂದು ಮಕ್ಳನ್ನ ನೋಡ್ಕೋಬೇಕಲ್ಲ. ಬೇಗ ಬಂದ್ಬಿಡ್ರಿ, ನಿಮ್ಗೇನೂ ಆಗಲ್ಲ ರೀ. ಅತ್ತಿಗೆ ಫೋನ್ ಮಾಡಿದ್ರೆ ರಾತ್ರಿ ತೆಗಿಲೇ ಇಲ್ಲ ರೀ. ಈಗ ನಾನು ಫೋನ್ ಮಾಡ್ತೀನಿ ರೀ ಅವರಿಗೆ. ಇಲ್ಲ, ನಾನೆಲ್ಲ ಹೇಳ್ದೆ, ಈಗಷ್ಟೇ ಫೋನ್ ಮಾಡಿದೆ, ತೆಗೆದ್ರು. ಹೇಳ್ದೆ. ಆಮೇಲೆ ಮೀನಾ ಮತ್ತೆ ಮಗ ಇದಾರಲ್ಲ ಇವ್ರದ್ದು, ಅವ್ರಿಬ್ರನ್ನ ಕರ್ಕೊಂಡು ಹೋಗ್ಬಿಟ್ರು, ಮನೆಗೆ ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳಿದ್ದಾರೆ. ಅಣ್ಣ, ಡಾಕ್ಟರ್ ಏನಾದ್ರು ಹೇಳಿದ್ರಣ್ಣ? ಯಾಕಣ್ಣ ಹಿಂಗಾಯ್ತು ನಮಗ್ ಮಾತ್ರ? ಇಲ್ಲಮ್ಮ, ಇನ್ನು ಡಾಕ್ಟರ್ ಬರ್ಲಿಲ್ಲ. ಬ್ಲಡ್ ರಿಪೋರ್ಟ್ ಬಂದ್ಮೇಲೆ ಡಾಕ್ಟರ್ ಬರ್ತಾರಂತೆ. ಹೌದಣ್ಣ. ಇನ್ನು ಹೊಟ್ಟೆ ನೋವು ಕಡಿಮೆನೇ ಆಗ್ಲಿಲ್ಲ ಅಣ್ಣ. ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು. ಹೌದಾ? ತಡಿ ನಮ್ಮ, ನಾನು ಹೋಗಿ ನರ್ಸ್ನ ಕರ್ಕೊಂಡ್ ಬರ್ತೀನಿ. ಆಯ್ತಪ್ಪ, ಬೇಗ ಕರ್ಕೊಂಡ್ ಬರಪ್ಪ. ಹೊಟ್ಟೆ ನೋವು ಕಡಿಮೆನೇ ಆಗ್ಲಿಲ್ಲ. ರಾತ್ರಿ ನೀವೇನ್ ಫುಡ್ ತಗೊಂಡ್ರಿ? ಏನ್ ತಿಂದ್ರಿ ರಾತ್ರಿ? ಡಾಕ್ಟರ್, ನಾವು ರಾತ್ರಿ ವೆಜಿಟೇಬಲ್ ಎಲ್ಲ ಹಾಕಿ ಪಲಾವ್ ಮಾಡಿದ್ವಿ ಡಾಕ್ಟರ್. ಅದೇ ಡಾಕ್ಟರ್ ತಿಂದಿದ್ದು. ನಮ್ಮಮ್ಮ 1 ಪ್ಲೇಟ್ ಹಾಕೊಂಡು ತಿಂದ್ರು, ನಾನು 2 ಪ್ಲೇಟ್ ಹಾಕೊಂಡು ತಿಂದೆ ಡಾಕ್ಟರ್. ಅದ್ ಬಿಟ್ರೆ ಬೇರೆ ಏನು ತಿನ್ಲಿಲ್ಲ ಡಾಕ್ಟರ್. ಅಲ್ಲ ನೋಡಮ್ಮ, ಈಗ ನಾವು ಟೆಸ್ಟ್ ರಿಪೋರ್ಟ್ ಬಂದಿದೆ. ನಾವು ಟೆಸ್ಟ್ ರಿಪೋರ್ಟ್ ಅಲ್ಲಿ ಏನಿದೆ ಅಂತ ಹೇಳಿದ್ರೆ, ನೀವು ತಿಂದಿರೋ ಫುಡ್ ಅಲ್ಲಿ ವಿಷ ಇದೆ. ಹಾಗಾಗಿ ನಿಮ್ಗೆ ಈ ರೀತಿ ಹೊಟ್ಟೆ ನೋವು, ವಿಪರೀತ ವಾಂತಿ ಭೇದಿ ಎಲ್ಲ ಹಾಕ್ತಾ ಇರೋದು. ನಾವು ಇದಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇದೀವಿ. ನೀವ್ ಏನ್ ತಿಂದ್ರಿ, ಅದಕ್ಕೆ ಏನ್ ಹಾಕಿದ್ರಿ ಅಂತ ಸ್ವಲ್ಪ ನೆನ್ಪ್ ಮಾಡ್ಕೊಳ್ಳಿ. ಅದೇನಿದ್ರೇನು ನಾವೀಗ ಕಂಪ್ಲೇಂಟ್ ಮಾಡೋಣ ಅಂತ ಇದೀವಿ. ಅಯ್ಯೋ ಡಾಕ್ಟರ್, ಏನ್ ಹೇಳ್ತಾ ಇದ್ದೀರಾ? ವಿಷನ? ಹಂಗಂದ್ರೆ ನಮಗೆ ಜೀವ ಕಪ್ಪಾಯನ? ನಾವಿನ್ನಷ್ಟೇನಾ?
ಅಲ್ಲಲ್ಲ ನೀವು ಗಾಬರಿ ಮಾಡಬೇಡ್ರಿ ಆಯ್ತಾ. ಗಾಬರಿ ಆದ್ರೆ BP ಎಲ್ಲ ಜಾಸ್ತಿ ಆಗತ್ತೆ. ನೀವೀಗ ಬೇಗ ಬಂದು ಹಾಸ್ಪಿಟಲ್ ಅಡ್ಮಿಟ್ ಆಗಿರೋದ್ರಿಂದ ನಿಮ್ ಜೀವಕ್ಕೇನು ಅಪಾಯ ಇಲ್ಲ. ನಾವಿದೀವಿ, ನಾವು ನಿಮ್ಮನ್ನ ಕಾಪಾಡ್ತೀವಿ. ಓಕೆನಾ? ನೀವೇನು ಟೆನ್ಷನ್ ಎಲ್ಲ ಮಾಡ್ಕೊಳ್ಬಾರ್ದು. ಈಗ ನೀವು ರಾತ್ರಿ ತಿಂದ್ರಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಏನೇನ್ ಹಾಕಿದ್ರಿ, ಎಲ್ಲಿಂದ ಯಾವ ಅಂಗಡಿಯಿಂದ ತಂದ್ರಿ ಅಂತ ಹೇಳಿದ್ರೆ ನಾವಲ್ಲಿ ಹೋಗಿ ಟೆಸ್ಟ್ ಮಾಡೋಣ ಅಂತ. ಏನದು ಅವ್ರು ಸೇಲ್ ಮಾಡೋದು ಯಾವ ರೀತಿ ಅಂತ ನೋಡಕ್ಕೋಸ್ಕರ ನಾವು ನಿಮ್ಮನ್ನ ಕೇಳ್ತಾ ಇರೋದು. ಏನೇನ್ ಹಾಕಿದ್ರಿ, ಯಾವ ಅಂಗಡಿಗೆ ಹೋಗಿ ತಂದ್ರಿ? ಡಾಕ್ಟರ್, ನಾವು ಏನಿಲ್ಲ ಡಾಕ್ಟರ್, ಅಂಗಡಿಯಿಂದಲ್ಲ ಏನು ತರಲಿಲ್ಲ, ಮನೇಲಿ ಇದ್ದದ್ದೇ ಹಾಕೊಂಡು ಮಾಡಿದ್ದು ಡಾಕ್ಟರ್. ನಾವು ಇದಕ್ಕೂ ಮುಂಚೆ ಎಲ್ಲ ತಿನ್ವಲ್ಲ, ಏನು ಆಗ್ಲಿಲ್ಲ ಡಾಕ್ಟರ್. ಏನು ನಿನ್ನೆ ಈ ತರ ಆಗೋಗ್ಬಿಡ್ತು ಡಾಕ್ಟರ್. ಪ್ರೀತಿ, ಏನಮ್ಮ ತಡಿ ಒಂದ್ ನಿಮಿಷ, ನಾನು ಹೇಳ್ತೀನಿ ಡಾಕ್ಟರ್ ಹತ್ರ. ಡಾಕ್ಟರ್, ಏನ್ ಗೊತ್ತೇನ್ರಿ, ನಾವು ಮನೇಲಿ ಅಕ್ಕಿ ಎಲ್ಲ ಮನೇಲಿ ಇದ್ದಿದ್ದೆ ಮಾಡಿದ್ದು. ಮತ್ತೆ ನನ್ನ ಮಗಳು ಒಂದೇ ತಿಂಗಳಲ್ಲಿ ತರಕಾರಿ ಬೆಳೆಸ್ತೀರಿ ಅಂತ ಬೆಳೆಸಿದ್ಲಾ, ಅದ್ರಲ್ಲಿ ತುಂಬಾ ತರಕಾರಿ ಬಿಟ್ಟಿತ್ತು ಅಂತ ಅದನ್ನೆಲ್ಲ ಕಿತ್ಕೊಂಡ್ಬಿಟ್ಟು ಬಂದು ನಾವು ಮನೇಲಿ ಇಟ್ಟಿದ್ವಿ. ಅದ್ರಲ್ಲಿ ಪಲಾವಿ ಬೇಕಾಗಿರೋ ಕ್ಯಾರೆಟ್ ಬೀನ್ಸ್ ಎಲ್ಲ ಹಾಕೊಂಡು ಚೆನ್ನಾಗಿ ಪಲಾವ್ ಮಾಡಿದ್ಲು. ತುಂಬಾ ಟೇಸ್ಟ್ ಇತ್ತು ಡಾಕ್ಟರ್. ತಿನ್ನುವಾಗ ಈಗ ನೋಡಿದ್ರೆ ಹೊಟ್ಟೆ ನೋವು ಆಗ್ತಾ ಇದೆ. ಅದರಿಂದಲ್ಲ ಏನೋ ತೊಂದರೆ ಇರಲ್ಲ ಡಾಕ್ಟರ್. ಏನಾದ್ರೂ ಬೇರೆ ಏನಾದ್ರೂ ಆಗಿದೆಯಂತ ನೋಡಿ ಡಾಕ್ಟರ್. ಏನು ಒಂದೇ ತಿಂಗಳಲ್ಲಿ ತರಕಾರಿ ಬೆಳೆಸಿದ್ದ? ಏನಮ್ಮ ಹೇಳ್ತಾ ಇದ್ದೀರಾ? ಹೌದು ಡಾಕ್ಟರ್, ಒಂದೇ ತಿಂಗಳಲ್ಲಿ ತರಕಾರಿ ಬೆಳೆಯುತ್ತೆ ಅಂತಂದ್ಬಿಟ್ಟು ಬೀಜ ಕೊಟ್ಟಿದ್ನ. ಅದಕ್ಕೆ ಯಾವುದೋ ಒಂದು ಟಾನಿಕ್ ತರ ಕೊಟ್ಟಿದ್ದ ಡಾಕ್ಟರ್. ಅದನ್ನ 1 ಸ್ಪೂನು ಹಾಕಬೇಕು ಅಂತ ಹೇಳಿದ್ದ. ಇಷ್ಟು ಗಿಡಕ್ಕೆ 1 ಸ್ಪೂನ್ ಹಾಕಬೇಕು ಅಂತ ಹೇಳಿದ್ನ. ನಾನೇನ್ ಮಾಡಿದೆ, ಬಾಟ್ಲಲ್ಲಿ ಇದ್ದಿದ್ದೆಲ್ಲ ಸುರಿದು ಎಲ್ಲ ಗಿಡಕ್ಕೂ ಹಾಕ್ಬಿಟ್ಟೆ. ಚೆನ್ನಾಗಿ ಬಂದ್ಬಿಟ್ಟು ಒಂದು 15-20 ದಿನದಲ್ಲಿ ಎಲ್ಲನೂ ತರಕಾರಿ ಕೊಟ್ಬಿಡ್ತು ಡಾಕ್ಟರ್. ಅದನ್ನೇ ಕಿತ್ತು ನಾನು ನಿನ್ನೆ ಪಲಾವ್ ಮಾಡಿದ್ದು. ಅದರಿಂದೆಲ್ಲ ಏನಿರಲ್ಲ ಡಾಕ್ಟರ್. ನನಗೆ ಬೇರೆ ಏನಾದರೂ ತೊಂದರೆ ಇರಬೇಕು. ನೀವು ಚೆನ್ನಾಗಿ ಟೆಸ್ಟ್ ಮಾಡಿ ನೋಡ್ರಿ. ಅಮ್ಮ ತಡೀರಿ, ನೆನ್ನೆ ನೀವು ಮಾಡಿದ್ರಿ ಅಂತ ಹೇಳಿದ್ರಲ್ಲ ತರಕಾರಿನ ಹಾಕಿ, ಅದನ್ನ ಯಾರು ತಿಂದ್ರಿ? ಮಕ್ಳಿಗೆಲ್ಲ ಕೊಟ್ರಾ? ಡಾಕ್ಟರ್, ಏನ್ ಕೊಟ್ಟಿ? ಅಳ್ಬೇಡ, ನಿಮ್ಮ ಅಮ್ಮನಿಗೆಲ್ಲ ಸರಿಯಾಗಿ ಬಿಡುತ್ತಾಯ್ತಾ. ನೀನ್ ಅಲ್ಲೋ ಕೂತ್ಕೋ ಹೋಗು. ಡಾಕ್ಟರ್, 1 ಮಿನಿಟ್ ನಾನು ಹೇಳೋದು ಕೇಳಿ. ನಿನ್ನೆ ರಾತ್ರಿ ಏನಾಯ್ತು ಅಂದ್ರೆ, ನನ್ನ ಮಮ್ಮಿ ಇದಾರಲ್ಲ, ವೆಜಿಟೇಬಲ್ಸ್ ಎಲ್ಲ ಹಾಕಿ ಪಲಾವ್ ಮಾಡ್ಕೊಂಡು ಅವರು ಮತ್ತೆ ಅಜ್ಜಿ ಇಬ್ಬರೇ ತಿಂದ್ರು. ನಾನು ನನ್ನ ತಮ್ಮ ಇಬ್ರು ಮ್ಯಾಗಿ ಮಾಡ್ಕೊಂಡು ತಿಂದ್ವಿ. ನಮ್ಮ ಮಮ್ಮಿಗೆ ಏನಾಯ್ತು, ಅವ್ರು ಏನಾದ್ರು ತಿಂದಿರೋದ್ರಲ್ಲಿ ತೊಂದರೆ ಆಗಿದ್ಯಾ? ಅಮ್ಮ, ಅದ್ ನೀವು ಬೆಳೆಸಿದ್ದೀರಾ ಅಂತ ಹೇಳಿದ್ರಲ್ಲ ತರಕಾರಿ, ಅದ್ ಮನೇಲಿ ಇತ್ತು ಅಂದ್ರೆ ಯಾರಾದ್ರೂ ಕಳಿಸಿ ಅದನ್ನ ತರ ಕೇಳಿ ಟೆಸ್ಟ್ ಮಾಡಿದ್ರೆ ಎಲ್ಲ ಗೊತ್ತಾಗ್ಬಿಡುತ್ತೆ. ನೋಡಿ, ನೀವು ಮಾತ್ರ ನೆನೆ ತಿಂದಿದ್ದೀರಾ, ಮಕ್ಕಳು ತಿನ್ಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಒಂದ್ ವೇಳೆ ಮಕ್ಕಳು ತಿಂದಿದ್ರು ಅಂದ್ರೆ ಏನ್ ಗತಿ ಆಗ್ತಾ ಇತ್ತು? ನೀವು ಅದನ್ನ ತರ ಕೇಳಿ ಅದನ್ನ ಟೆಸ್ಟ್ ಮಾಡ್ಬಿಟ್ಟು ಆಮೇಲೆ ನಾನು ಹೇಳ್ತೀನಿ ಏನಂತ. ಆಯ್ತು ಡಾಕ್ಟರ್. ಸರ್, ಹೋಗಿ ತರ್ತೀರಾ? ಆಯ್ತು ಸರ್, ಈಗಲೇ ತರ್ತೀನಿ. ಸದ್ಯ ನಾನು ತರಕಾರಿನೆಲ್ಲ ಕಳ್ತನ ಮಾಡ್ಕೊಂಡ್ ಬರೋಣ ಅಂತ ಇದ್ದೆ. ತಂದು ತಿಂದಿದ್ರೆ ಅಷ್ಟೇ, ಇವ್ರ ಪಕ್ಕ ನಾನು ಒಂದು ಬೆಡ್ ಹಾಕೊಂಡು ಮಲ್ಕೋಬೇಕಾಗಿತ್ತು. ಹೆಂಗೋ ಅಪ್ಪ, ನಾನು ತಪ್ಪಿಸ್ಕೊಂಡೆ. ಏನ್ ತರಕಾರಿ ಬೆಳಿತೀನಿ ಅಂತ ಎಷ್ಟೊಂದು ಆಕ್ಟಿಂಗ್ ಮಾಡ್ಕೊಂಡು ಚೆನ್ನಾಗಿ ಜಂಬ ಮಾಡ್ಕೊಂಡು ತಿರುಗ್ತಾ ಇದ್ದು. ಈಗ ನೋಡು, ಹಿಂಗ್ ಬಂದು ಮಲ್ಕೊಂಡು ಅಳ್ತಾ ಇರಲಿ ಹೊಟ್ಟೆ ನೋವು ಅಂತ. ಅದಕ್ಕೆ ನೋಡಿ, ಅದಕ್ಕೆ ನಮ್ಮ ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಅಂತ ಕಷ್ಟ ಆಗ್ಬಿಡ್ತು. ಅದಕ್ಕೆ ರಾತ್ರಿ ಹೊಟ್ಟೆ ನೋವು ಅಂದ್ರೆ ಹೊಟ್ಟೆ ನೋವು ತೋಡಿಕೆ ಆಗ್ಲಿಲ್ಲ ನೋಡ್ರಿ, ಹಂಗಾಗ್ಬಿಡ್ತು. ಹೆಂಗೋ ನಿಮ್ ತಮ್ಮನೇ ನಮ್ಮನ್ನ ಕರ್ಕೊಂಡ್ಬಂದು ಹಾಸ್ಪಿಟ್ಲಿಗೆ ಸೇರಿಸಿದಿಕ್ಕಾಯ್ತು, ಇಲ್ಲಾಂದ್ರೆ ಕಷ್ಟ ಆಗ್ತಾ ಇದೆ. ಅದಕ್ಕೆ ಅವ್ರಿಗೆ ಜಂಬ ತೋರಿಸ್ಬೇಕು, ಇವ್ರಿಗೆ ಜಂಬ ತೋರಿಸ್ಬೇಕು ಅಂತ ತರಕಾರಿಗಳಿಗೆ ವಿಷ ಹಾಕಿ ಬೆಳೆಸಿದ್ರೆ ಹಿಂಗೆ ಹೊಟ್ಟೆ ನೋವು ಅಂತ ಬಂದ್ ಮಲ್ಕೊಂಡಿದ್ರೆ ಸರಿ. ಏನಾದ್ರೂ ಆಗಿತ್ತು ಅಂದ್ರೆ ಏನಾಗ್ತಾ ಇತ್ತು? ಏನು ವಿಷನ? ಅವರತ್ತೆ ಈಗ ಬರುವಾಗ ಡಾಕ್ಟರ್ ಹತ್ರ ಮಾತಾಡ್ಕೊಂಡ್ ಬಂದ್ವಿ. ಟೆಸ್ಟ್ ರಿಪೋರ್ಟ್ ಅಲ್ಲಿ ನೀವು ತಿಂದಿರೋ ತರಕಾರಿಯಲ್ಲಿ ವಿಷ ಇತ್ತಂತೆ. ನೀವೇ ಈ ರೀತಿ ತರಕಾರಿನ ಬೆಳೆಸಿ ತಿಂದಿರೋದ್ರಿಂದ ಅವರು ಬಿಟ್ಬಿಟ್ರು. ಇದೇ ಬೇರೆ ಯಾರಾದ್ರೂ ಬೆಳೆಸಿ ಅದನ್ನ ವ್ಯಾಪಾರ ಮಾಡಿದ್ರು ಅಂತ ಹೇಳಿದ್ರೆ ತಗೊಂಡೋಗಿ ಒಳಗಿಡ್ತಾ ಇದ್ರು ಗೊತ್ತಾ. ಈಗ ಡಾಕ್ಟರ್ ಹತ್ರ ಮಾತಾಡ್ಬಿಟ್ಟು ಬಂದಿರೋದು, ಇದು ಮನೇಲಿ ಬೆಳೆದಿರೋಂತ ತರಕಾರಿ ಡಾಕ್ಟರ್, ಇದನ್ನು ಬಿಟ್ಬಿಡ್ರಿ ಅಂತ ಹೇಳಿ ನಾವೇ ಅವ್ರ ರಿಕ್ವೆಸ್ಟ್ ಮಾಡಿ ಬಂದಿದೀವಿ. ಇನ್ನ ನೀವೇನ್ ಮಾಡೋಣ ಅಂತ ಇದ್ದೀರಾ? ಇಬ್ರು ಸೇರ್ಕೊಂಡು ಇನ್ನೇನೇನ್ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಅವರೇ ಹುಷಾರಿಲ್ಲದೆ ಮಲ್ಕೊಂಡಿದ್ದಾರೆ, ಸುಮ್ಮನೆ ಇರಿ ನೀವು. ಹೋಗಿ ಇಲ್ಲಿಂದ ಮೊದಲು. ನೀನ್ ಹಿಂಗೆ ಹೇಳ್ತಾ ಇರೋ, ಅವರಿಗೆ ಸಪೋರ್ಟ್ ಮಾಡ್ತಾ ಇರೋ ಆಯ್ತಾ. ಅವ್ರನ್ನ ಈ ತರ ಬಿಡಬಾರ್ದು. ತಡಿ, ನಾನೇ ಹೋಗಿ ಪೊಲೀಸಿಗೆ ಕಂಪ್ಲೇಂಟ್ ಕೊಡ್ತೀನಿ. ಮೊದಲು ಇಲ್ಲಿಂದ ಹೋಗ್ತೀರಾ ಇಲ್ವಾ ನೀವು? ಅತ್ತೆ, ಪ್ರೀತಿ ಎಲ್ಲ ಬಿಟ್ಬಿಡಿ. ಅವರು ಸಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ. ಡಾಕ್ಟ್ರು ಆ ರೀತಿ ಮಾತಾಡ್ಬಿಟ್ರು. ಅದಕ್ಕೆ ನೀವೇನು ಮನ್ಸಲ್ಲಿ ಇಟ್ಕೋಬೇಡಿ ಆಯ್ತಾ. ನೀವು ಚೆನ್ನಾಗಾಗ್ಬಿಡ್ತೀರಾ, ಏನಾಗಲ್ಲ. ಡಾಕ್ಟ್ರು ಸಂಜೆ ಡಿಸ್ಚಾರ್ಜ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಮಾಡಿದ ತಪ್ಪೆ, ಅದಕ್ಕೆ ನಮ್ಮನ್ನ ಕ್ಷಮಿಸ್ಬಿಡಿ. ಅದಕ್ಕೆ ಇನ್ಮೇಲೆ ಈ ರೀತಿ ಮಾಡಲ್ಲ. ಪ್ರೀತಿ, ಏನ್ ಕೆಲಸ ಮಾಡಿದ್ರು ಸ್ವಲ್ಪ ಚೆನ್ನಾಗಿ ಯೋಚನೆ ಮಾಡಿ ಮಾಡ್ಬೇಕು, ಗೊತ್ತಾಯ್ತಾ? ಗೊತ್ತಿಲ್ಲ ಅಂದ್ರೆ ಯಾರು 4 ಜನರ ಹತ್ರ ಮಾತಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಆಮೇಲೆ ಆ ವಿಷಯದಲ್ಲಿ ನಾವು ಕೈ ಇಡಬೇಕು. ಗೊತ್ತಿಲ್ಲದೆ ನೀನ್ ಈ ತರ ಮಾಡಿ, ಈಗ ನೋಡು, ನೀವಿಬ್ರು ತಿಂದ್ರಿ ಸರಿ, ಹೆಂಗೋ ಬದುಕೊಂಡ್ಬಿಟ್ರಿ. ಏನಾದ್ರೂ ಮಕ್ಳಿಗೆ ಏನಾದ್ರು ಕೊಟ್ಟಿದ್ರೆ ಏನಾಗ್ತಾ ಇತ್ತು ಹೇಳಿ ನೋಡೋಣ. ಸ್ವಲ್ಪ ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಿದ್ರೆ ನೀವು. ಏನೋ ಒಂದು ಒಳ್ಳೆ ದಿನ ನಿನ್ನೆ, ಗೊತ್ತಾಯ್ತಾ? ಹಾಗಾಗಿ ಮಕ್ಳು ಮ್ಯಾಗಿ ಮಾಡ್ಕೊಂಡು ತಿಂದಿದ್ದಾವೆ. ಏನಾದ್ರೂ ಈ ತರ ತಿಂದಿತ್ತು ಅಂದ್ರೆ ಏನಾಗ್ತಾ ಇತ್ತು? ಇನ್ಮೇಲೆಲ್ಲ ಈ ತರ ಮಾಡ್ಬೇಡ್ರಿ ಆಯ್ತಾ? ಅಯ್ಯೋ, ಅದಕ್ಕೆ ಅದನ್ನೇ ನೆನ್ಸ್ಕೊಂಡು ನನಗೆ ಅವಳು ಬರ್ತಾ ಇರೋದಕ್ಕೆ ನಾವು ಮಾಡಿದ್ದು ತುಂಬಾ ತಪ್ಪು. ಅದಕ್ಕೆ ಇನ್ಮೇಲೆ ಈ ತರ ಎಲ್ಲ ಮಾಡಲ್ಲ. ಅದಕ್ಕೆ ಅಣ್ಣ ಏನೇನೋ ಮಾತಾಡ್ತಾ ಇದ್ದಾರೆ ನೋಡ್ರಿ, ಅದಕ್ಕೆ ಸ್ವಲ್ಪ ಸಮಾಧಾನ ಮಾಡ್ರಿ. ಅದಕ್ಕೆ ನಿಮ್ಮ ಅಣ್ಣನ ಬಗ್ಗೆ ಗೊತ್ತಲ್ಲ ಪ್ರೀತಿ, ಬಿಡು. ಅವರು ಸಿಟ್ಟಲ್ಲಿ ಮಾತಾಡ್ತಾ ಇದ್ದಾರೆ, ಅವ್ರೇನೋ ಮಾತಾಡ್ಕೊಂಡು ಹೋಗ್ಲಿ, ಅವ್ರು ಹಂಗೆಲ್ಲ ಮಾಡಲ್ಲ. ನೀವು ಗುಣ ಆಗಿ ಮೊದಲು ಬನ್ನಿ, ಸಂಜೆ ಮನೆ ಕಳಿಸ್ತಾರಂತೆ. ನೀವು ಮನೆಗೆ ಹೋಗ್ಬೇಡ್ರಿ, ನನ್ನ ಮನೆಗೆ ಬನ್ರಿ ಆಯ್ತಾ? ಆಯ್ತು ಅದಕ್ಕೆ.
ಹಾಯ್ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಲೈಕ್ ಮಾಡೋದ್ರಿಂದ ನಮಗೆ ಹೊಸ ಹೊಸ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಮೋಟಿವೇಶನ್ ಆಗುತ್ತೆ ಫ್ರೆಂಡ್ಸ್. ಯಾರಿನ್ನೂ ಅಚ್ಚು ಕಾರ್ಟೂನ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋಸ್ ನೋಡ್ತಾ ಇದ್ದೀರೋ ಮರಿದೆ ಸಬ್ಸ್ಕ್ರೈಬ್